ಇಂದೋರ್ನಲ್ಲಿ ಕೊಳಚೆ ನೀರು 10 ಮಂದಿಯನ್ನ ಬಲಿ ಪಡ್ಕೊಂಡಿದೆ. ಬೆಂಗಳೂರಿನ ನಿವಾಸಿಗಳೇ ಎಚ್ಚರವಾಗಿರಿ, ಯಾಮಾರಿದ್ರೆ ನಿಮ್ಮ ಜೀವಕ್ಕೆ ಕುತ್ತು ಬರುತ್ತೆ. ಇಂದೋರ್ನಲ್ಲಿ 10 ಮಂದಿಯನ್ನ ಕೊಳಚೆ ನೀರು ಬಲಿ ಪಡ್ಕೊಂಡಿದೆ. ಬೆಂಗಳೂರಿನಲ್ಲೂ ಕೊಳಚೆ ನೀರು ಹೆಚ್ಚಾಗೇ ಇದೆ. ಸೊ ಹಾಗಾಗಿ ಬೆಂಗಳೂರಿನ ನಿವಾಸಿಗಳು ಎಚ್ಚರಿಕೆಯಿಂದ ಇರಬೇಕು. ನಲ್ಲಿಯಲ್ಲಿ ಚರಂಡಿ ನೀರು ಬರ್ತಾ ಇದೆ. ಜೀವ ಜೊತೆ BWSSB ಚೆಲ್ಲಾಟ ಆಡ್ತಾ ಇದೆ. ಕುಡಿಯೋ ನೀರಿಗೆ ಚರಂಡಿ ನೀರು ಮಿಶ್ರಣ ಆಗಿ ಬರ್ತಾ ಇರೋದ್ರಿಂದ ಆರೋಗ್ಯಕ್ಕೆ ಕುತ್ತು ಬರುತ್ತೆ. ಎಚ್ಚರವಾಗಿರಿ. ಕಾವೇರಿ ನೀರಲ್ಲೂ ಕೂಡ ಕೊಳಚೆ ನೀರು ಮಿಕ್ಸ್ ಆಗಿ ಬರ್ತಾ ಇದೆ. ಹುಷಾರಾಗಿರಿ. ಲಿಂಗರಾಜಪುರಂನ KSFC ಲೇಔಟ್ನಲ್ಲಿ ಈ ರೀತಿಯಾದಂಥ ಸಮಸ್ಯೆ ಆಗಿದೆ. ಪವರ್ ಟಿವಿ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತಾ ಇದೆ. ಪವರ್ ಟಿವಿಯಲ್ಲಿ ಕಲುಷಿತ ನೀರಿನ ಎಕ್ಸ್ಕ್ಲೂಸಿವ್ ಸ್ಟೋರಿ ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ಇಂದೋರ್ನಲ್ಲಿ 10 ಮಂದಿಯನ್ನ ಕೊಳಚೆ ನೀರು ಬಲಿ ಪಡ್ಕೊಂಡಿದೆ. ಹಾಗಾಗಿ ಬೆಂಗಳೂರಿನಲ್ಲೂ ಕೂಡ ಜನ ಹುಷಾರಾಗಿರಿ. ನಲ್ಲಿಯಲ್ಲಿ ಚರಂಡಿ ನೀರು ಬರ್ತಾ ಇದೆ. ಕುಡಿಯೋ ನೀರಲ್ಲಿ ಚರಂಡಿ ನೀರು ಮಿಶ್ರಣ ಆಗಿ ಬರ್ತಾ ಇದೆ. ಸೊ ಆರೋಗ್ಯಕ್ಕೆ ಕುತ್ತು ಬರುತ್ತೆ. ನಿಮ್ಮ ಜೀವವನ್ನೇ ಬಲಿ ಪಡ್ಕೊಳ್ಬಹುದು ಈ ಥರದ ನೀರು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಇಂದೋರ್ ಮಾದರಿಯ ಘಟನೆ ಸಂಭವಿಸಬಹುದು. ಕುಡಿಯೋ ನೀರಿನ ಜೊತೆ ಚರಂಡಿ ನೀರು ಬರ್ತಾ ಇದೆ. ಯಾರು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಇದಕ್ಕೆ? ಚರಂಡಿ ನೀರು ಹೇಗ್ ಬಂತು ಅಂತ ಜಲಮಂಡಳಿ ಹುಡುಕಾಡ್ತಾ ಇದೆ. ಇವಾಗ ಸದ್ಯ ನೀರು ಸರಬರಾಜು ಸ್ಥಗಿತಗೊಳಿಸಿದೆ ಜಲಮಂಡಳಿ. ಅತ್ಯಾಧುನಿಕ ರೋಬೋಟಿಕ್ ತಂತ್ರಜ್ಞಾನದ ಮೂಲಕ ಪತ್ತೆ ಕಾರ್ಯ ಮಾಡಲಾಗ್ತಾ ಇದೆ. ಸಮಸ್ಯೆ ಪತ್ತೆಗೆ ಜಲಮಂಡಳಿಯ ಅಧಿಕಾರಿಗಳು ಮುಂದಾಗಿದ್ದಾರೆ. ಡ್ರೈನೇಜ್ ವಾಟರ್ ಎಷ್ಟೋ ಸಲ ಮಿಕ್ಸ್ ಆಗಿ ಬರ್ತಾ ಇದೆ ಕುಡಿಯೋ ನೀರಲ್ಲಿ. ಬೆಂಗಳೂರಿನಲ್ಲೂ ಕೂಡ ಇಂದೋರ್ ಮಾದರಿಯಲ್ಲೇ ಇಲ್ಲೂ ಕೂಡ ಘಟನೆ ನಡೆದಿದೆ. ಆ ಡ್ರೈನೇಜ್ ವಾಟರ್ ಹೇಗೆ ಬಂತು ಕುಡಿಯೋ ನೀರಲ್ಲಿ ಮಿಕ್ಸ್ ಆಗಿ ಅಂತ ಹೇಳಿ ಇವಾಗ ಜಲಮಂಡಳಿಯ ಅಧಿಕಾರಿಗಳು ರೋಬೋಟಿಕ್ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಈಗ ಅದನ್ನ ಪತ್ತೆ ಹಚ್ಚೋದಕ್ಕೆ ಮುಂದಾಗಿದ್ದಾರೆ. ಬೆಂಗಳೂರಿನ ಲಿಂಗರಾಜಪುರದ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ನೀವೀಗ ಗಮನಿಸ್ತಾ ಇದ್ದೀರಿ. ಈ ಕೊಳಚೆ ನೀರು, ಚರಂಡಿ ನೀರಿನ ಬಗ್ಗೆ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನು ಪವರ್ ಟಿವಿ ಮಾಡ್ತಾ ಇದೆ. ಕಳೆದ 10 ದಿನಗಳಿಂದ ಇದೇ ರೀತಿ ಸಮಸ್ಯೆ ಆಗ್ತಾ ಇದೆ. ಜನರು ಪರದಾಡ್ತಿದ್ದಾರೆ. ಕೆಲವರಿಗಂತೂ ಕಲುಷಿತ ನೀರು ಸೇವನೆಯಿಂದ ಆರೋಗ್ಯದ ಸಮಸ್ಯೆ ಆಗಿದೆ. ಪ್ರಾಣನೇ ಹೋಗ್ಬಿಡ್ಬೋದು ಅಂತ ಪರಿಸ್ಥಿತಿ ಕೂಡ ಬರುತ್ತೆ ಇಂಥ ನೀರು ಕುಡಿಯೋದ್ರಿಂದ. ಕೆಲವರ ಆರೋಗ್ಯದಲ್ಲಿ ಸಮಸ್ಯೆ ಆದಂಥ ಹಿನ್ನೆಲೆ ಅಧಿಕಾರಿಗಳು ಕೂಡ ಅಲರ್ಟ್ ಆಗಿದ್ದಾರೆ. ವಾತಾವರಣ ಬದಲಾವಣೆ ಆಗಿರಬಹುದು ಅಂತ ಜನರು ಕೂಡ ಸುಮ್ಮನಾಗಿದ್ರು. ಆದರೆ ನಲ್ಲಿಯಲ್ಲಿ ಕಲುಷಿತ ನೀರನ್ನು ಕಂಡು ಜನ ಆತಂಕಕ್ಕೊಳಗಾಗಿದ್ದಾರೆ. ಸದ್ಯ ಪ್ರತಿ ಮನೆಯಲ್ಲೂ ಆರೋಗ್ಯ ಇಲಾಖೆ ಕೂಡ ಪರಿಶೀಲನೆ ನಡೆಸ್ತಾ ಇದೆ. ಯಾರಿಗಾದ್ರೂ ಆರೋಗ್ಯ ಸಮಸ್ಯೆ ಇದೆಯಾ ಅಂತ ಸಿಬ್ಬಂದಿ ತಪಾಸಣೆ ನಡೆಸ್ತಾ ಇದ್ದಾರೆ. ಯಾರ್ಯಾರಿಗೆ ಆರೋಗ್ಯ ಸಮಸ್ಯೆ ಇದೆ, ಏನು ಎತ್ತ ಅಂತ ಹೇಳಿ ಲಿಂಗರಾಜಪುರದ KSFC ಲೇಔಟ್ಗೆ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಕಳೆದ 10 ದಿನಗಳಿಂದ ಇದೇ ರೀತಿ ಸಮಸ್ಯೆ ಆಗ್ತಾ ಇರೋದ್ರಿಂದ ಜನ ಕೂಡ ಪರದಾಡ್ತಿದ್ದಾರೆ. ಓಕೆ, ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಚಳಿ ಜಾಸ್ತಿ ಇದೆ, ಕ್ಲೈಮೇಟ್ ಚೇಂಜ್ ಆಗಿರ್ಬೋದು, ಅದರಿಂದ ಏನಾದರೂ ಈ ಥರ ನೀರು ಬರ್ತಿದೆಯಾ ಅಂತ ಜನ ಪಾಪ ಅಂದ್ಕೊಂಡು ಸುಮ್ಮನಾಗಿದ್ರು. ಆದರೆ ಯಾವಾಗ ನಲ್ಲಿಲಿ ಈ ಥರ ನೀರು ಬರೋದಕ್ಕೆ ಶುರು ಆಯಿತು, ಜನರು ಟೆನ್ಷನ್ ಆದರೂ. ಒಂದಷ್ಟು ಜನ ಈ ನೀರನ್ನು ಸೇವಿಸಿ ಅನಾರೋಗ್ಯದಿಂದ ಬಳಲ್ತಿದ್ದಾರೆ. ಸೊ ಆರೋಗ್ಯ ಇಲಾಖೆ ಸಿಬ್ಬಂದಿ ಕೂಡ ಪರಿಶೀಲನೆಗಿಳಿದಿದ್ದಾರೆ. ಕಾಂಪೌಂಡ್ ನಿಂತ್ಕೊಂಡ್ರೆ ಮನೆಯಲ್ಲಿ ಸ್ಮೆಲ್ ತುಂಬಾ ಬರೋದು. ಬಟ್ ಎಲ್ಲಿ ಯಾರು ಅಂತ ಎಲ್ಲಿಂದ ಅಂತ ಗೊತ್ತಾಗ್ತಿರ್ಲಿಲ್ಲ. ಇಲ್ಲೆಲ್ಲ ಸ್ಮೆಲ್ ಬರೋದು ತುಂಬಾನೇ. ಆಮೇಲೆ ದಿಸ್ ಹೌಸ್ ಲೇಡಿ ಮೋರ್ ದನ್ ಮಂತ್ ಶಿ ಹ್ಯಾಸ್ ಹ್ಯಾಂಗ್ ಡಿಸೆಂಟ್ರಿ ಇದೆಲ್ಲ. ದಿಸ್ ಲೇಡಿ ಪ್ರಿನ್ಸಿಪಲ್, ಶಿ ಇಸ್ ಎ ಪ್ರಿನ್ಸಿಪಲ್ ಇನ್ ಎ ಕಾಲೇಜ್. ಆಮೇಲೆ ಅದು ಆಗಿದೆ. ನಮ್ಮ ನಮ್ಮ ಡಾಕ್ಟರ್ ಬಂದಿದ್ಲು ಅಮೆರಿಕೆಯಿಂದ. ಅವಳು ಇಲ್ಲಿ ಬಂದು ಕಂಪ್ಲೀಟ್ ಡಿಸೆಂಟ್ರಿ, ಲೂಸ್ ಮೋಷನ್, ಅವ್ರ ಮಕ್ಳಿಗೂ ಇಬ್ರಿಗೂ ಲೂಸ್ ಮೋಷನ್ ಎಲ್ಲ ಆಗಿ ಯಾಕೆ ಇನ್ನೂ ಐಡೆಂಟಿಫೈ ಗೊತ್ತಾಗ್ಲಿಲ್ಲ. ವಾಟರ್ ಇಂದ ಅಂತ ಗೊತ್ತಾಗ್ಲಿಲ್ಲ ನಮ್ಗೆ. ಏನೋ ಬ್ರೆಡ್ ಬನ್ನು ತಿಂದು ಆಗಿದೆ ಅಂತ ಅನ್ಕೊಂಡ್ಬಿಟ್ಟಿದ್ವಿ. ಬಟ್ ಇವಾಗ ಇಲ್ಲೆಲ್ಲ ಬೇರೆಯವರೆಲ್ಲ ಥಿಕ್ನೆಸ್ ಆಗಿ ಎಲ್ಲ ಆಗಿದೆ ಅಂತ ಗೊತ್ತಾದ್ಮೇಲೆ ಬಿಕಾಸ್ ಆಫ್ ದಿಸ್ ವಾಟರ್ ಕಂಟ್ಯಾಮಿನೇಷನ್ ಅಂತ ಗೊತ್ತಾಯ್ತು. ಆಮೇಲೆ ನಮ್ಮ ಪ್ರತಿನಿಧಿ ಸುಷ್ಮಿತಾ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಸ್ಮೆಲ್ ಇಂದೋರ್ ಮಾದರಿಯಲ್ಲೇ ಬೆಂಗಳೂರಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ಕಲುಷಿತ ನೀರು ಜನರ ಪ್ರಾಣಕ್ಕೆ ಕುತ್ತನ್ನ ತರ್ತಾ ಇದೆ ಅನ್ನುವಂತಹ ಅನುಮಾನ ಮೂಡ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಲಿಂಗರಾಜಪುರದ KSFC ಲೇಔಟ್ ನಲ್ಲಿ ಕುಡಿಯೋ ನೀರಿನ ಜೊತೆಗೆ ಕಲುಷಿತ ನೀರು ಮಿಶ್ರಣವಾಗಿರುವಂತದ್ದು. ಸದ್ಯ ಆ ಒಂದು ನೀರಿನ ಕನೆಕ್ಷನ್ ಅನ್ನು ಕೂಡ ಇವಾಗ ಜಲಮಂಡಳಿ ಸ್ಟಾಪ್ ಮಾಡಿದೆ. ಈ ಭಾಗದಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಕಾಮಗಾರಿ ಕೂಡ ನಡೀತಾ ಇದೆ. ಕಳೆದ 3-4 ದಿನಗಳ ಹಿಂದೆ ಇಲ್ಲಿ ಕುಡಿಯುವ ನೀರಿನ ಜೊತೆಗೆ ಚರಂಡಿ ನೀರು ಅಂದ್ರೆ ಕಲುಷಿತ ನೀರು ಮಿಕ್ಸ್ ಆಗಿರುವಂತದ್ದು. ಸದ್ಯ ಇದರ ಕಾಮಗಾರಿಯು ಕೂಡ ನಡೀತಾ ಇರುವಂತದ್ದು. ಮತ್ತೊಂದು ಭಾಗದಲ್ಲಿ ಎಲ್ಲಾ ಮನೆಗಳಿಗೂ ಕೂಡ ಸಂಪೂರ್ಣವಾಗಿ ಕುಡಿಯುವ ನೀರಿನ ಕನೆಕ್ಷನ್ ಏನಿದೆ ಅದನ್ನ ಸ್ಟಾಪ್ ಮಾಡಲಾಗಿದೆ. ಹಾಗೆ ಜಲಮಂಡಳಿಯಿಂದ ಪ್ರತಿಯೊಂದು ಮನೆಗೂ ಕೂಡ ನೀರನ್ನ ಸರಬರಾಜು ಮಾಡಲಾಗ್ತಾ ಇದೆ. ಜೊತೆಗೆ ಇಲ್ಲಿರುವಂತಹ ಜನರಿಗೆ ಕೆಲವೊಂದಿಷ್ಟು ಆರೋಗ್ಯದ ಸಮಸ್ಯೆಯು ಕೂಡ ಪ್ರಾಥಮಿಕ ಹಂತದಲ್ಲಿ ಕಾಣಿಸ್ಕೊಂಡಿತ್ತು. ಹೀಗಾಗಿ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಕೂಡ ಬಂದು ಪ್ರತಿಯೊಂದು ಮನೆಯಲ್ಲೂ ಕೂಡ
ಸರ್ವೆಯನ್ನ ಮಾಡ್ಲಿಕ್ಕೆ ಮುಂದಾಗಿದೆ. ನೀವು ಗಮನಿಸ್ತಾ ಇರ್ಬೋದು ಕೆಲವೊಂದಿಷ್ಟು ಜನರಿಗೆ ಅಂತ ಹೇಳಿದ್ರೆ ಏನು ಹೊಟ್ಟೆ ನೋವಾಗಿರಬಹುದು, ವಾಂತಿ ಭೇದಿ ಈ ರೀತಿಯ ಕೆಲವೊಂದಿಷ್ಟು ಸಿಂಪ್ಟಮ್ಸ್ ಗಳು ಕಾಣಿಸ್ಕೊಂಡಿತ್ತು. ಸೊ ಹೀಗಾಗಿ ಪ್ರತಿಯೊಂದು ಮನೆಗೂ ಕೂಡ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೆ ಆಶಾ ಕಾರ್ಯಕರ್ತೆಯರು ಹೋಗಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಅವರನ್ನ ವಿಚಾರಿಸ್ತಾ ಇದ್ದಾರೆ. ಯಾರಿಗಾದ್ರೂ ಏನಾದ್ರೂ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದೆಯಾ ಅಥವಾ ಯಾರಿಗಾದ್ರೂ ಏನಾದ್ರು ಸಿಂಪ್ಟಮ್ಸ್ ಇದೆಯಾ ಅಂತ ಹೇಳಿ, ಹಾಗೆ ಇರುವಂತಹ ಜನರಿಗೂ ಕೂಡ ಕೆಲವೊಂದಿಷ್ಟು ORS ಗಳನ್ನು ಕೂಡ ಕೊಡ್ತಾ ಇರುವಂತದ್ದು ನೀವು ಗಮನಿಸ್ತಾ ಇರ್ಬೋದು. ಪ್ರತಿಯೊಂದು ಮನೆಗೂ ಕೂಡ ಇರುವಂತಹ ಜನರಿಗೆ ORS ದ್ರಾವಣ ಏನಿದೆ ಅದರ ಪೌಡರ್ ಅನ್ನು ಕೂಡ ಕೊಡ್ತಾ ಇದ್ದಾರೆ. ಈ ಒಂದು ಇನ್ಸ್ಟೆಂಟ್ ಅಂದ್ರೆ ಏನಾದ್ರು ಸಮಸ್ಯೆ ಕಾಣಿಸ್ಕೊಳ್ತು ಅಂತ ಹೇಳಿದ್ರೆ ಇನ್ಸ್ಟೆಂಟ್ ಆಗಿ ಇದರಿಂದ ಸ್ವಲ್ಪ ಏನು ಅವರಿಗೆ ಆರೋಗ್ಯದಲ್ಲಿ ಕೆಲವೊಂದಿಷ್ಟು ಅನುಕೂಲಗಳು ಆಗುವಂತಹ ಚಾನ್ಸಸ್ ಇರೋದ್ರಿಂದಾಗಿ ORS ದ್ರಾವಣವನ್ನು ಕೂಡ ಎಲ್ಲರಿಗೂ ಕೊಡ್ತಾ ಇರುವಂತದ್ದು. ಮತ್ತೊಂದು ಭಾಗದಲ್ಲಿ ಸಂಪೂರ್ಣವಾಗಿ ಈ ಒಂದು ರಸ್ತೆಯಲ್ಲಿ ನೀರಿನ ಕನೆಕ್ಷನ್ ಏನಿದೆ, ಸದ್ಯ ಕುಡಿಯುವ ನೀರಿನ ಕನೆಕ್ಷನ್ ಅದೆಲ್ಲವನ್ನು ಕೂಡ ಬಂದ್ ಮಾಡಲಾಗಿದೆ. ಜಲಮಂಡಳಿಯಿಂದಲೇ ಪ್ರತಿಯೊಂದು ಮನೆಗೂ ಕೂಡ ನೀರನ್ನು ಕೂಡ ಸರಬರಾಜು ಮಾಡಲಾಗ್ತಾ ಇರುವಂತದ್ದು. ಸದ್ಯ ಈ ಒಂದು ಚರಂಡಿ ನೀರು ಹೇಗೆ ಮಿಶ್ರಣ ಆಯ್ತು ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಇವಾಗ ಕಾಮಗಾರಿಯ ಮೂಲಕವೂ ಕೂಡ ಜಲಮಂಡಳಿಯ ಸಿಬ್ಬಂದಿ ತಿಳಿದುಕೊಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಪವನ್ ಗೌಡ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ ಬೆಂಗಳೂರು.